ಕರಿಯಾನೆ ಯಾಕೆ ಅಂತ? ದಿಸ್ ಇಸ್ ಮೈ ಪರ್ಸನಲ್ ಫೇವ್ರೇಟ್. ಸೊ ಹಾಗಾಗಿ ಸರಿ ಯಾವ್ಯಾವ್ದು ಯಾರು ಕರಿಯಾನೆ ಮಾಡೋಣ ಅಂತ ಅನ್ಕೊಂಡು ಕರಿಯಾನ ಪಿಕ್ ಮಾಡಿದ್ವಿ. ಕರಿಯಾ ಇರೋವರೆಗೂ ಸ್ಯಾಮ್ಸಂಗ್ ಏನು ಮಾಡಕ್ಕಾಗಲ್ಲ. ಸೊ ಕರಿಯಾ ಒಂಥರ ಸೊ ಎಲ್ಲೆಲ್ಲಿ ನೋಡ್ಬೋದು? ಆಲ್ ಓವರ್ ಕರ್ನಾಟಕನ ಹೆಂಗೆ ಏನು ಅಂತ? ಆಲ್ ಓವರ್ ಕರ್ನಾಟಕ ನೋಡ್ಬೋದು ಕರಿಯಾ ಸಿನಿಮಾನ. ನಾವು ಸಾಧ್ಯ ಆದಷ್ಟು ಮೇನ್ ಥಿಯೇಟರ್ಸ್ ನ ಪಿಕಪ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ನಮ್ಮ ಡಿ ಬಾಸ್ ಬರ್ತ್ಡೇನ ನಾವು ಭರ್ಜರಿಯಾಗಿ ಆಚರಿಸ್ಬೇಕು ಅಂತ ಅನ್ಕೊಂಡು ಈ 13th ಕರಿಯಾ ಸಿನಿಮಾನ ರಿಲೀಸ್ ಮಾಡ್ತಾ ಇದೀವಿ. ನಾನು ಡ್ಯಾನ್ಸ್ ಮಾಡ್ಬೇಕು ಅನ್ನೋ ಆಸೆ ಖಂಡಿತವಾಗ್ಲೂ ಇದೆ. ನಮಸ್ತೆ, ನೀವು ನೋಡ್ತಾ ಇದ್ರ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶವಂತ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಕರಿಯಾ ಸಿನಿಮಾ ಅವರ ಬರ್ಡೇ ಪ್ರಯುಕ್ತ ಮತ್ತೆ ರಿಲೀಸ್ ಆಗ್ತಾ ಇದೆ. ಸೊ ಸಿನಿಮಾ ರಿಲೀಸ್ ಆಗಿ 23 ವರ್ಷ ಕಳೆದ್ರು ಕೂಡ ಇವತ್ತಿಗೂ ಆ ಕ್ರೇಜ್ ಕಮ್ಮಿ ಆಗಿಲ್ಲ. ಕೆಚಾಲೋ ಮಚಾಲೋ ಆ ಒಂದು ಸಾಂಗ್ ಬಂದ್ಬಿಟ್ರೆ ಎಂಥವ್ರು ಬೇಕಾದ್ರೂ ಸ್ಟೆಪ್ ಹಾಕ್ತಾರೆ. ಆ ರೀತಿ ಇರುವಂತಹ ಒಂದು ಸಿನಿಮಾ ಇವತ್ತಿಗೂ ಕ್ರೇಜ್ ಜಾಸ್ತಿನೇ ಇದೆ. ಪ್ರತಿ ಸಲ ರಿಲೀಸ್ ಆದಾಗಲೂ ಕೂಡ ಅವರ ಒಂದು ಫ್ಯಾನ್ಸ್ ಗಳಿಗೆ ಹಬ್ಬ ಅಂತಾನೆ ಹೇಳ್ಬೋದು. ಸೊ ಈಗ ಮತ್ತೆ ರಿಲೀಸ್ ಆಗ್ತಾ ಇದೆ. ಏನಕ್ಕೆ ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಅದರ ಒಂದು ಡಿಸ್ಟ್ರಿಬ್ಯೂಷನ್ ತಗೊಂಡಿರುವಂತದ್ದು ಯಾರು ಅಂತಂದ್ರೆ ಬೆಂಕಿ ತನಿಷಾ ಅವರು. ಒಂದಷ್ಟು ಮಾತಾಡ್ಸೋಣ ಅಂತ ಸೊ ಅವ್ರನ್ನ ಹುಡ್ಕೊಂಡ್ ಬಂದ್ಬಿಟ್ಟಿದ್ದೀನಿ. ಹಾ ಮ್ಯಾಮ್, ಹೇಗಿದ್ದೀರಾ? ಹಲೋ, ನಾನು ಸಗದಾಗಿದ್ದೀನಿ. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಚಾಲೆಂಜಿಂಗ್ ಸ್ಟಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಭಿಮಾನಿಗಳಿಗೆ ನಿಮ್ ಕಡೆಯಿಂದ ಗಿಫ್ಟ್ ಕರಿಯಾ ರಿಲೀಸ್. ಆಕ್ಚುಲಿ ಅಭಿಮಾನಿಯಾಗಿ ನಾನು ನನಗೋಸ್ಕರ ಕೊಟ್ಕೊಂತಾ ಇರುವಂತಹ ಒಂದು ಗಿಫ್ಟ್. ಸೊ ನನ್ನ ಜೊತೆನಲ್ಲಿ ಎಲ್ಲ ಅವರ ಸೆಲೆಬ್ರಿಟೀಸ್ ಅಂದ್ರೆ ಫ್ಯಾನ್ಸ್ ಕೂಡ ಜಾಯಿನ್ ಆಗಿ ನಾವೆಲ್ಲರೂ ಹಬ್ಬನ ಆಚರಿಸೋದಕ್ಕೆ ರೆಡಿ ಆಗಿದ್ದೀವಿ. ಸೊ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರ ಒಂದು ಹುಟ್ಟು ಹಬ್ಬನ ಸಿನಿಮಾನ ನೋಡೋದ್ರ ಮೂಲಕ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಈ ಸಲ. ಸೂಪರ್. ಅಂದ್ರೆ ಈಗ ಒಂದಷ್ಟು ಸಿನಿಮಾಗಳಿದೆ, ಕರಿಯಾನೆ ಯಾಕೆ ಅಂತ. ಯಾಕಂದ್ರೆ ಸುಮಾರು ಸಲ ರಿಲೀಸ್ ಆಗಿದೆ ಸಿನಿಮಾ, ಕರಿಯಾನೆ ಯಾಕೆ ಅಂತ. ಆಕ್ಚುಲಿ ಅಟ್ ಫಸ್ಟ್ ನಾನು ಮೊದಲನೇದಾಗಿ ಮುಂಚೆನೂ ಕೂಡ ಬಹಳಷ್ಟು ಇಂಟರ್ವ್ಯೂಗಳನ್ನ ಹೇಳಿದೀನಿ. ನಾನು ನೋಡಿದಂತಹ ಮೊದಲನೇ ಕನ್ನಡ ಸಿನಿಮಾ ಥಿಯೇಟರ್ ನಲ್ಲಿ ಕಲಾಸಿಪಾಳ್ಯ. ಅದ್ರಲ್ಲೂ ದರ್ಶನ್ ಸರ್ ಅವರ ಎಷ್ಟೊಂದು ಸಿನಿಮಾಗಳು ಬಂದಿದ್ವು ಅಷ್ಟೊತ್ತಿಗೆ ಟಿವಿನಲ್ಲಿ. ಅಲ್ಲಿ ನಮ್ಮನ್ನ ಕರ್ಕೊಂಡು ಹೋಗಿ ತೋರಿಸುವಂತವ್ರು, ಕನ್ನಡ ಸಿನಿಮಾ ನೋಡ್ಬೇಕು ಅನ್ನೋಂಥವ್ರು ಅದು ಯಾರು ಇರ್ಲಿಲ್ಲ. ಸೊ ಆ ಕಾರಣಕ್ಕೆ ನನ್ನ ಫ್ರೆಂಡ್ ಮೂಲಕದಿಂದ ನಾನು ಹೋಗಿ ನೋಡಿದಂತ ಸಿನಿಮಾ ಕಲಾಸಿಪಾಳ್ಯ. ಸೊ ನಾವು ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ವಿ ಕಲಾಸಿಪಾಳ್ಯನ ರಿಲೀಸ್ ಮಾಡ್ಬೇಕು ಅಂತ. ಬಟ್ ಕಾರಣಾಂತರಗಳಿಂದ ಅದು ಇನ್ನೂ ಡಿಜಿಟಲ್ ಆಗಿಲ್ಲ ಅನ್ನೋ ಕಾರಣಕ್ಕೆ, ಇನ್ನೊಂದಷ್ಟು ಟೈಮ್ ಹಿಡಿಯುತ್ತೆ ಅನ್ನೋ ಕಾರಣಕ್ಕೆ ನಾವು ಅದನ್ನ ರಿಲೀಸ್ ಮಾಡೋದಕ್ಕೆ ಆಗ್ಲಿಲ್ಲ. ಐ ಸ್ಪೋಕ್ ಟು whoever was related to it and ಪ್ರತಿಯೊಂದನ್ನು ನಾನು ಫಾಲೋ ಅಪ್ ಮಾಡಿದ್ದೀನಿ. ಅನ್ಫಾರ್ಚುನೇಟ್ಲಿ ಅದು ನಮಗೆ ಸಿಗಲಿಲ್ಲ. ಸೊ ಆ ಕಾರಣಕ್ಕೆ ಇನ್ನೊಂದು 3-4 ಆಪ್ಷನ್ ಅಂತ ಬಂತು. ಹೆಸರು ಹೇಳಿದ್ರೆ ಗೊತ್ತಿಲ್ಲ ಯಾವ್ದು ಬೆಟರ್ ಅಂತ ಇದ್ರು ಅಂತ. ಬಟ್ ದಿಸ್ ಇಸ್ ಮೈ ಪರ್ಸನಲ್ ಫೇವ್ರೇಟ್. ಸೊ ಹಾಗಾಗಿ ಸರಿ ಯಾವ್ಯಾವ್ದು ಯಾರು ಕರಿಯಾನೆ ಮಾಡೋಣ ಅಂತ ಅನ್ಕೊಂಡು ಕರಿಯಾನ ಪಿಕ್ ಮಾಡಿದ್ವಿ. ಸೊ ಕರಿಯಾ ಒಂಥರ ದರ್ಶನ್ ಸರ್ ಹಂಗಿದಾರೆ ಅದ್ರಲ್ಲಿ ಒಂದು ಸಕ್ಕತ್ತಾಗಿರೋ ನಮ್ಮ ಗುರು ಕಿರಣ್ ಸರ್ ಕೊಟ್ಟಿರುವಂತ ಮ್ಯೂಸಿಕ್ ಸಕ್ಕತ್ತಾಗಿದೆ. ನಿಮಗೆ ಪರ್ಸನಲ್ ಫೇವ್ರೇಟ್ ಸಾಂಗ್ ಯಾವ್ದು? ನಾನು ಇವತ್ತಿಗೂ ಆ ಸಾಂಗ್ ಏನೇ ಕೇಳೋದು. ಕೆಚಾಲೋ ಅದು ಆಮೇಲೆ ಎಲ್ಲಿ ನನ್ನೋನು ಪ್ರೀತಿ ತಂದೋನು ಅಂತ ಹುಡುಕ್ತಾನೆ ಇದೀನಿ, ಬರ್ಲಿಲ್ಲ ಅಷ್ಟೇ. ಸೊ ನನಗೆ ಆ ಫಾರ್ಮೆಟ್ ಅಲ್ಲಿ ಇರುವಂತಹ ಹಾಡುಗಳು ತುಂಬಾ ಇಷ್ಟ ಆಗುತ್ತೆ. ಅಂಡ್ ಇತ್ತೀಚೆಗೆ ನಮ್ ಕೋಣ ಸಿನಿಮಾ ಸೆಟ್ ಅಲ್ಲಿ ನಾವು ಮತ್ತೆ 1-2-3 ಜನ ಕೂತಿದ್ದಾಗ ಈ ಸಾಂಗಿಗೆ ಒಂದು ರೀಲ್ ಕೂಡ ಮಾಡಿರುವಂತದ್ದಿದೆ ಮಧ್ಯದಲ್ಲಿ ಬರುವಂತ ಲೈನ್ಸ್ ಗಳಿಗೆ. ಸೊ ಹಳೆ ಸಾಂಗ್ ಗಳೆಲ್ಲಾನು ಕೂಡ ಇವಾಗ ರೀಲ್ಸ್ ನಲ್ಲಿ ಟ್ರೆಂಡ್ ಆಗ್ತಾ ಇರೋದ್ರಿಂದ ನಾವು ಅದನ್ನ ಒಂದು ಪಿಕ್ ಮಾಡ್ಬಿಟ್ಟು ಮಾಡಿದ್ವಿ. ಸೊ ಇಟ್ಸ್ ಲೈಕ್ ಓಕೆ, ಲೆಟ್ಸ್ ರಿಲೀಸ್ ಕರಿಯಾ. ಸೊ ನಮ್ಮ ಸರ್ನ 700 ದಿನ ಓಡಿರುವಂತಹ ಒಂದು ಸಿನಿಮಾನ ತಗೊಂಡು ರಿಲೀಸ್ ಮಾಡ್ತಾ ಇರೋದಕ್ಕೆ ನನಗೆ ಸಿಕ್ಕಾಪಟ್ಟೆ ಗರ್ವ ಇದೆ. ಅದ್ರ ಜೊತೆಗೆ ಫ್ಯಾನ್ಸ್ ಎಲ್ಲಾನು ನಾನು ಏನು ಎಫರ್ಟ್ ಹಾಕಿ ಮಾಡ್ಬೇಕು ಅಥವಾ ಮಾಡ್ತಿದ್ನೋ ಅದನ್ನೆಲ್ಲ ಜಸ್ಟ್ ಲೈಕ್ ದಟ್ ಮಾಡ್ತಾ ಇದಾರೆ. ಲೈಕ್ ನಾನು ಒಬ್ರು ಹೇಳಿದಿಂಗೆ ಈ ತರ ಹಿಂಗೆ ನಾವು ರಿಲೀಸ್ ಮಾಡ್ತಾ ಇದೀವಿ ಅಂತ. ಅವ್ರೊಂದ್ 50,000 ಜನಕ್ಕೆ ಹೇಳಿದ್ದಾರೆ. ಆ 50,000 ಜನ ಇನ್ನ 50,000 ಜನಕ್ಕೆ ಹೇಳಿದ್ದಾರೆ. ಸೊ ಇಟ್ಸ್ ಲೈಕ್ ಇಟ್ಸ್ ಸ್ಪ್ರೆಡಿಂಗ್ ಲೈಕ್ ಈ ವೈರಸ್ ತರ ಪಟ್ ಅಂತ ಸ್ಪ್ರೆಡ್ ಆಗುತ್ತಲ್ಲ, ಹಂಗೆ ಎಷ್ಟು ಕಾಲ್ಸ್ ಬಂದಿದೆ, ಎಷ್ಟು ಇನ್ಫಾರ್ಮೇಶನ್ಸ್ ಕೇಳ್ತಾರೆ, ಎಷ್ಟು ನಮಗೆ ಸಪೋರ್ಟ್ ಮಾಡ್ತಾ ಇದಾರೆ, ಎಷ್ಟು ರೀಶೇರ್ಸ್ ಆಗಿದೆ. ನಾನು ಅದೇ ಹೇಳ್ತಾ ಇದ್ದೆ ಯಾರಿಗೋ, ನಾವು ಸಾಂಗ್ ಬ್ಯಾಕ್ ಗ್ರೌಂಡ್ ಹಾಕ್ಲಿಲ್ಲ ಅಂದ್ರೆ ರೀಲ್ಸ್ ಗಳು ಓಡಲ್ಲ. ದಟ್ಸ್ ಹೌ ಇನ್ಸ್ಟಾಗ್ರಾಮ್ ವರ್ಕ್ಸ್ ಅಂತ ಅನ್ಬಿಟ್ಟು ನಾನು ಎಲ್ರಿಗೂ ಲೆಕ್ಚರ್ ಕೊಡ್ತಾ ಇದ್ದೆ. ಇವಾಗ ನೋಡ್ತಾ ಇದ್ದೀನಿ ನಾನು ದರ್ಶನ್ ಸರ್ ಅವರ ಸಿನಿಮಾನ ನಾನು ಹಿಂಗೆ ರಿಲೀಸ್ ಮಾಡ್ತಾ ಇದ್ದೀನಿ ನಮ್ಮ ಕುಪ್ಪಂಡಸ್ ಪ್ರೊಡಕ್ಷನ್ ಇಂದ ಅಂತ ಹಾಕಿರೋ ರೀಲ್ ಆಲ್ರೆಡಿ 1 million ನೋಡಿದೆ. ಐಮ್ ಲೈಕ್ ನೋ, ಇನ್ಸ್ಟಾಗ್ರಾಮ್ ಡಸಂಟ್ ವರ್ಕ್. ಅಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಸಾಂಗ್ ಇತ್ತು ಅಂತಂದ್ರೆ ಬೂಸ್ಟ್ ಆಗತ್ತೇನೋ, ಬಟ್ ಈ ತರದ್ದು ಹೇಳಿರುವಂತಹ ಮಾತುಗಳು
ಅವರ ಫ್ಯಾನ್ಸ್ ಅಷ್ಟು ಫಾಸ್ಟ್ ಇದ್ದಾರೆ, ಅಷ್ಟು ಅಭಿಮಾನನ ತೋರಿಸ್ತಾರೆ. ಅವರು ಸೆಲೆಬ್ರಿಟೀಸ್ ಅಂತ ಹೇಳೋದಕ್ಕೂ ಇವ್ರುಗಳ ಅಷ್ಟು ಫಾಸ್ಟ್ ಆಗಿ ವಿಷಯಗಳನ್ನ ಸ್ಪ್ರೆಡ್ ಮಾಡೋದಕ್ಕೂ ಅಭಿಮಾನ ತೋರ್ಸೋದಕ್ಕೂ ಇಟ್ ಮೇಕ್ಸ್ ಸೆನ್ಸ್. ದೇರ್ ಇಸ್ ಅ ರೀಸನ್, ಏನೋ ಒಂದ್ ಕಾರಣ ಇದೆ. ಅದಕ್ಕೇನೆ ಎಲ್ಲಾ ವಿಷಯನೂ ಈ ರೀತಿಯಾಗಿ ಹಬ್ಬಿಸ್ತಾರೆ. ಅಥವಾ ಏನೇ ವಿಷಯ ಇರ್ಲಿ, ನಾನು ಒಂದು ರೀಲ್ ತೆಗದೆ ಅಂತಂದ್ರೆ ಒಂದ್ 50 ರೀಲ್ ಕೈ ಮುಗಿಬೇಕು ಅನ್ನೋ ತರದ್ದಿರುತ್ತೆ. ದರ್ಶನ್ ಸರ್ ಬಗ್ಗೆ ಇರುತ್ತೆ. ಆ ಅಭಿಮಾನಿಗಳು ಅಷ್ಟು ಚೆನ್ನಾಗಿ ಅವರನ್ನ ಆರಾಧಿಸ್ತಾರೆ, ಅವ್ರ ಪ್ರೀತಿನ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಸೂಪರ್ ಸೂಪರ್ ಸೂಪರ್. ನಾನ್ ಕೇಳ್ದೆ 2 ಸಾಂಗ್ ತುಂಬಾ ಇಷ್ಟ ಅಂದ್ರಿ, ನನಗೆ ವಾಪಸ್ ಕೇಳಿ ಯಾವ ಸಾಂಗ್ ಇಷ್ಟ? ಯಾವ ಸಾಂಗ್ ಇಷ್ಟ? ಅಲ್ಲ, ನಾರ್ಮಲ್ ಕೆಸಾಲೋ ಮಸಾಲೋ, ಅದ್ರ ಜೊತೆ ಇನ್ನೊಂದಿದೆ ಅದ್ರಲ್ಲಿ, ಮಾತಾಡು ಸಾಕು, ಸಾಕು ಮೌನ Oh my God, how can we miss that? ಹೌದು, ನನಗೂ ಇಷ್ಟ. ನಾನು ಹೇಳದ್ಮೇಲೆ ಹುಡುಗಿಯಾಗಿ ಅದನ್ನ ಇಷ್ಟ ಪಡ್ತಾರೆ, ಹುಡುಗರು ನಾನು ಇದನ್ನ ಇಷ್ಟ ಅದು ಹೆಂಗಿದೆ ಗೊತ್ತಾ, ಲೈಕ್ ಅ ಟಾಮ್ ಬಾಯ್ ಕೈಂಡ್. ಲೈಕ್ ಆ ಟೈಮ್ ನಲ್ಲಿ ಫಸ್ಟ್ ಏನ್ ಇಷ್ಟಪಟ್ಟಿದೀವಿ ಅದೇನೆ. ಆಕ್ಚುಲಿ ಇದು ಯಾಕೆ ಅಷ್ಟು ಚೆನ್ನಾಗಿ ಇನ್ನ ನೆನಪಿದೆ ಅಂತ ಹೇಳ್ಬಿಡ್ತೀನಿ ತಡೀರಿ. ಐ ವಾಸ್ ಇನ್ 8th ಸ್ಟ್ಯಾಂಡರ್ಡ್. ಆ ಟೈಮ್ಗೆ ಇದು ರಿಲೀಸ್ ಆಗಿದ್ದ ಟೈಮ್ ಅಲ್ಲ, ಎಷ್ಟೊಂದು ಟೈಮ್ ಆಗೋಗಿದೆ ರಿಲೀಸ್ ಆಗಿ. 8th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ಗೆ ನಾನು ಹೊಸ ಹುಡುಗಿ, 9th ಸ್ಟ್ಯಾಂಡರ್ಡ್ ಒಂದು ಹೊಸ ಹುಡುಗ ಬರ್ತಾನೆ. ಆ ಹೊಸ ಹುಡುಗ ಈ ಸಾಂಗ್ ಹಾಡಿದ್ದ. ಸೊ ಹಂಗಾಗಿ ಅದು ಒಂಥರ ಸಿಂಕ್ ಅಲ್ಲಿ ಇತ್ತು ಅದು. ಇವತ್ತಿಗೂ ಹಾಡ್ ಬಂತು ಅಂತಂದ್ರೆ ಆ 9th ಸ್ಟ್ಯಾಂಡರ್ಡ್ ಹುಡುಗ ನೆನ್ಪಾಗ್ತಾರೆ, ಇಲ್ಲ ಅಂತೇನಿಲ್ಲ. ಇವಾಗ ಏನ್ ಮಾತಾಡಲ್ಲ, ಅದ್ ಬೇರೆ ವಿಷಯ. ಮೇ ಬಿ ನಾಟ್, ಬಟ್ ಸ್ಟಿಲ್. ಎಸ್, ಓಕೆ. ಅಂಡ್ ಸಿನಿಮಾಗಳು ಅಂತ ಬಂದಾಗ, ಸ್ಟಾರ್ ಸಿನಿಮಾಗಳು ಅಂತ ಬಂದಾಗ, ರಿಲೀಸ್ ಆದಾಗ ಆ ಒಂದು ಕ್ರೇಜ್, ಫಸ್ಟ್ ಡೇ ಫಸ್ಟ್ ಶೋ 5 ಗಂಟೆಗೆ ನೀವು ಓಪನ್ ಆಯ್ತು ಅಂತಂದ್ರೆ ಥಿಯೇಟರ್ ಸಿಕ್ಕಾಪಟ್ಟೆ ಜನ ಮಾಡ್ತಾರ. ಪಟಾಕಿಯ ಜಂಗುಳಿಯ ಕ್ರೇಜು, ಸಾಂಗ್ ಬರ್ಬೇಕಾದ್ರೆ ಆ ಥಿಯೇಟರ್ ಹತ್ರ ಕುಣಿಯುವಂತದ್ದು, ಅದೆಲ್ಲ ಮಜಾ ಇರುತ್ತೆ ನೋಡಕ್ಕೆ. ಫ್ಯಾನ್ಸ್ ಗಳದು ಅಂತ ಒಂದು ಪಕ್ಕಕ್ಕೆ ಇಟ್ರೆ, ನೆಕ್ಸ್ಟ್ ಅಲ್ಲಿ ಕೆಲಸ ಮಾಡಿರುವಂತ, ಫಾರ್ ಎಕ್ಸಾಂಪಲ್ ಅಲ್ಲಿನ ಒಂದು ಟೆಕ್ನಿಷಿಯನ್ ಆಗಿರ್ಬೋದು, ಸಿನಿಮಾ ಟೀಮ್ ಆಗಿರ್ಬೋದು, ಅವ್ರು ಬಂದ್ ಏನಾದ್ರು ಹೇಳಿದ್ದೇನಾದ್ರು ಇದೆಯಾ ಸಪೋರ್ಟ್ ಆಗಿ ನೀವು ಮಾಡಿ ಅಂದ್ರೆ ನಾನ್ ಯಾರ್ಯಾರಿಗೆ ಅಪ್ರೋಚ್ ಮಾಡಿದೀನೋ ಅವ್ರೆಲ್ರೂ ಕೂಡ ನನ್ಗೆ ಸಪೋರ್ಟ್ ಮಾಡ್ತೀನಿ ಅಂತಾನೆ ಹೇಳಿದ್ದಾರೆ. ರಕ್ಷಿತಾ ಮೇಡಮ್ ಆಗಿರ್ಬೋದು, ಪೋಸ್ಟ್ ಮಾಡೋದ್ರ ಮೂಲಕ ನಂಗೆ ಸಪೋರ್ಟ್ ಮಾಡಿದ್ದಾರೆ. ದಿನಕರ್ ಸರ್ ಸಪೋರ್ಟ್ ಮಾಡಿದ್ದಾರೆ, ಪ್ರೇಮ್ ಸರ್ ಸಪೋರ್ಟ್ ಮಾಡಿದ್ದಾರೆ, ಗುರುಕಿರಣ್ ಸರ್ ಈ ಸರಿ ಲೈಕ್ ಏನ್ ಹೇಳಮ್ಮ ನಾನ್ ಮಾಡ್ತೀನಿ ಅಂತ ಅಂದಿದ್ದಾರೆ. ಅಂಡ್ ದೆನ್ ಯಾರು ಡಿ ಕಂಪನಿಯಿಂದ ಪೋಸ್ಟ್ ಮಾಡಿಸಿದ್ದಾರೆ. ಮೇಡಮ್ಗೂ ರೀಚ್ ಮಾಡೋದಕ್ಕೆ ನಾವು ತುಂಬಾ ಟ್ರೈ ಮಾಡಿದೀವಿ. ಐ ಜಸ್ಟ್ ಹೋಪ್ ಶಿ ಸೀಸ್ ದ ಮೆಸೇಜ್ ಅಂಡ್ ಶಿ ರಿಪ್ಲೈಸ್ ಬ್ಯಾಕ್. ಸೊ ಅಂದ್ರೆ ನಮ್ಗೆ ಎಲ್ಲಾರು ಡೈರೆಕ್ಟ್ ಟಚ್ ಅಲ್ಲಿ ಇರಲ್ವಲ್ಲ. ಸೊ ಮತ್ತೆ ಕೆಲವೊಂದು ಲೀಗಲ್ ವಿಷಯನೂ ನಡೀತಾ ಇರೋದ್ರಿಂದ ಎಷ್ಟು ಬೇಕೋ ಅಷ್ಟ್ರಲ್ಲಿದೆ, ರೀಚ್ ಆಗುವಂತ ಒಂದು ಸಂದರ್ಭ ಇಲ್ಲ, ಡಿಸ್ಟೆನ್ಸ್ ಇದೆ ಅವರಿಂದ ಎಲ್ರಿಗೂ. ಸೊ ನಾನ್ ಟ್ರೈ ಮಾಡ್ತಾ ಇದ್ದೀನಿ, ನನಗೆ ಸಿಕ್ಕಿದ್ರು ಅಂತಂದ್ರೆ ಐ ವಿಲ್ ಬಿ ವೆರಿ ಹ್ಯಾಪಿ. ಅಂಡ್ ಲೈಕ್ ಐ ಹ್ಯಾವ್ ಅಪ್ರೋಚ್ಡ್ ಅದರ್ ಆರ್ಟಿಸ್ಟ್ ಆಲ್ಸೋ. ಅದರಲ್ಲಿ ನಾನು ಐ ಥಿಂಕ್ ರಚಿತಾ ಮ್ಯಾಮ್ ಒಂದು ಪೋಸ್ಟ್ ಮಾಡ್ತಾರೆ ಅಂತ ಅನ್ಕೊಳ್ತಾ ಇದ್ದೀನಿ. ಬಿಕಾಸ್ ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ, ಅದು ತಲುಪಬೇಕಷ್ಟೇನೆ. ಸೊ ತಲುಪಿದ್ರೆ ಖಂಡಿತವಾಗ್ಲೂ ಮಾಡ್ತಾರೆ, ಯಾಕಂದ್ರೆ ಅವ್ರು ಯಾವಾಗ್ಲೂ ಹೇಳಿದ್ದಾರೆ ದರ್ಶನ್ ಸರ್ ಅಂತ ಅನ್ಬಿಟ್ಟು ಹೆಸರು ತಗೊಳ್ತಾರೆ. ಸೊ ಐ ರೆಸ್ಪೆಕ್ಟ್ ಎವ್ರಿಬಡಿ ಹೂ ಟೇಕ್ಸ್ ದರ್ಶನ್ ಸರ್ಸ್ ನೇಮ್. ಸೊ ಅದೊಂಥರ ಹೆಂಗಾಗ್ಬಿಡಿದೆ ಅಂತಂದ್ರೆ, ಹೌದು ಗುರು, ನಮಗ್ ಮಾಡಿರೋದು ಒಳ್ಳೇದು ಅಥವಾ ನಾವು ನೋಡಿರೋ ಒಳ್ಳೇದನ್ನ ನಾವು ನೆನ್ಪಿಟ್ಕೋಬೇಕೇ ಹೊರತು ಯಾವ್ದೋ ಒಂದನ್ನ ನಾವು ತಲೆಯಲ್ಲಿ ಇಟ್ಕೊಂಡು ಒಬ್ರನ್ನ ನಾವು ಅಳಿಯಕ್ಕಾಗಲ್ಲ. ಅಂಡ್ ಇಟ್ಸ್ ಸ್ಟಿಲ್ ಇನ್ ದ ಟರ್ಮ್ಸ್, ಲೈಕ್ ಯಾವ್ದೋ ಅಸತ್ಯತೆಗಳು ನಮ್ಗೆ ಎಲ್ಲೋ ಕೂತಿರೋ ನಮ್ಗಳಿಗೆ ಗೊತ್ತಿರಲ್ಲ. ಸೊ ನಾವ್ ಯಾವ ಒಳ್ಳೇದ್ ನಿಮ್ಗೆ ಏನ್ ಬೇಕು ಅದನ್ನ ಪಿಕ್ ಮಾಡ್ಕೊಂಡ್ರೆ ಮುಗ್ದೋಯ್ತಪ್ಪ. ಸೊ ವಿ ಬಿಲಾಂಗ್ ಟು ದಟ್ ಕ್ಯಾಟಗರಿ. ಸೊ ಹಾಗಾಗಿ ನನಗೆ ಒಂದ್ ಫ್ಯಾನ್ ಗರ್ಲ್ ಆಗಿ ನಾನು ಅವ್ರೊಂದ್ ಸಿನಿಮಾನ ರಿಲೀಸ್ ಮಾಡೋ ಅಂತ ಮಟ್ಟಕ್ಕೆ ಬರ್ತೀನಿ ಅಥವಾ ಸಾಧ್ಯತೆ ಆಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ದಿಸ್ ಇಸ್ ಅ ವೆರಿ ಬಿಗ್ ಡೀಲ್ ಫಾರ್ ಮೀ. ಅಷ್ಟೇ ಚೆನ್ನಾಗಿ ನನಗೆ ಇಂಡಸ್ಟ್ರಿ ಅವರಾಗಿರ್ಬೋದು, ಫಿಲ್ಮ್ ಚೇಂಬರ್ ಇಂದ ಆಗಿರ್ಬೋದು, ಅಥವಾ ನಮ್ಮ ಡಿ ಬಾಸ್ ಸೆಲೆಬ್ರಿಟೀಸ್ ಆಗಿರ್ಬೋದು, ಎಲ್ರು ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇದಾರೆ. ಅದಕ್ಕಿಂತ ಖುಷಿ ಇನ್ನೊಂದಿಲ್ಲ. ಅವರೇ ನೀನ್ ಮಾಡವ ನಾನು ಇದೀನಿ ಅಂತ ಹೇಳ್ದಂಗಿದೆ ನನಗೆ. ಡಿ ಬಾಸ್ ಫ್ಯಾನ್ಸ್ ನನಗೆ ರಿಪ್ಲೈ ಮಾಡ್ತಾ ಇರುವಂತದ್ದು ಅಥವಾ ಸ್ಟೋರೀಸ್ ಶೇರ್ ಮಾಡ್ತಾ ಇರುವಂತದ್ದು, ಕಂಟೆಂಟ್ ಲಿಟ್ರಲಿ ನಾನು ನನ್ನ ಕೋಣ ಸಿನಿಮಾಗೆ ಒಂದಷ್ಟು ಜನರ ಹತ್ರ ರಿವ್ಯೂ ಹೆಂಗ್ ಹಾಕ್ತಾರೆ, ಏನ್ ಮಾಡ್ತಾರೆ, ನಿಮ್ಗೆ ಏನ್ ಅನ್ನಿಸ್ತು ಹೇಳಿ ಅಂತ ಕೇಳಿದೀನಿ. ಕೇಳಿದ್ಮೇಲೆ ಒಂದಷ್ಟು ಜನ ಚೆನ್ನಾಗಿದೆ, ಚೆನ್ನಾಗಿಲ್ಲ, ಇಷ್ಟ ಆಯ್ತು, ಇಷ್ಟ ಆಗಿಲ್ಲ, ಏನೋ ಒಂದ್ ಹೇಳ್ತಾರೆ. ಬಟ್ ಇದು ಹಂಗಲ್ಲ. ನಾನ್ ಹಾಕಿರೋ ಒಂದು ಪೋಸ್ಟ್ಗೆ 1000 ರಿವ್ಯೂಸ್ ಬಂದಿದೆ. ಹಿಂಗ್ ರಿಲೀಸ್ ಆಗ್ತದೆ, ನೀವ್ ನೋಡಿ, ಅಕ್ಕ ರಿಲೀಸ್ ಮಾಡ್ತಾ ಇದಾರೆ, ನೀವು ನೋಡಿ ಅಂತ. ಅಂದ್ರೆ ಆಲ್ರೆಡಿ ನನ್ನನ್ನು ಒಂದಷ್ಟು ಜನ ಅಕ್ಕ 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 ಅಂತ ಕರೆದು ಅದೊಂಥರ ನನಗೆ ಒಂದು ಫೀಲ್ ಆಗ್ಬಿಡ್ತು. ಅಂದ್ರೆ ಆ ಝೋನ್ ಅಲ್ಲಿ ನಾನು ಇದೀನಿ, ನನ್ಗೆ ಅಕ್ಕ ಅಂತ ಕರೆದ್ರೆ ಒಂದು ರೆಸ್ಪೆಕ್ಟ್ ಅನ್ನೋದೊಂದು ಫೀಲ್ ಬಂದ್ಬಿಟ್ಟಿದೀನಿ ನಾನು. ಸೊ ಲೈಕ್ ಐ ಆಮ್ ಲೈಕ್ ಅಣ್ಣ. ಸೊ ಆ ಒಂದು ಝೋನ್ ಬಂದ್ಬಿಟ್ಟಿದ್ಯೇನೋ ಅನ್ನೋ ತರ ಆಟೋಮೆಟಿಕ್ಲಿ ಫೀಲ್ ಆಗ್ತಾ ಇದೆ ಅದು. ಇಟ್ಸ್ ನಾಟ್
ಪರ್ಪಸ್ಲಿ ನನಗೇನೋ ಇದ್ ಮಾಡ್ಬೇಕಂದ್ರೆ ಮೊದ್ಲೆಲ್ಲ ಹೆಂಗಿತ್ತು ಅಂದ್ರೆ ದರ್ಶನ್ ಸರ್ ಜೊತೆ ಒಂದ್ಸತಿ ಆಕ್ಟ್ ಮಾಡ್ಬೇಕಪ್ಪ ನಾನು ಅದೇನಾದ್ರೂ ಸರಿ ಈ ಅಕ್ಕ ತಂಗಿ ರೋಲ್ ಎಲ್ಲ ನನ್ಗೆ ಆಗಲ್ಲ ಅನ್ನೋ ತರ ಇತ್ತು. ಇವಾಗ ಹಂಗಿಲ್ಲ, ಗುರು ನೀನ್ ಏನಾದ್ರೂ ಕೊಡು, ದರ್ಶನ್ ಸರ್ ಜೊತೆನೂ ನನಗೆ ಆಕ್ಟ್ ಮಾಡೋದಕ್ಕೆ ಅವಕಾಶ ಕೊಡು, ನಾನು ಐ ಆಮ್ ದೇರ್ ಅನ್ನೋ ತರ. ಐ ಜಸ್ಟ್ ಫೀಲ್ ದಟ್. ಅಂಡ್ ದರ್ಶನ್ ಸರ್ ಬರ್ಡೇ ಅಂತ ಬಂದಾಗ ಅವರ ಫ್ಯಾನ್ಸ್ ಗಳು ತಂದ್ಕೊಡುವಂತ ಅಕ್ಕಿ ಮೂಟೆ ಆಗಿರ್ಬೋದು, ದವಸ ಧಾನ್ಯಗಳಾಗಿರ್ಬೋದು, ಅದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಎಲ್ಲೆಲ್ಲಿಂದನೋ ಬರ್ತಾರೆ, ಕ್ಯೂ ನಿಂತ್ಕೋತಾರೆ. ಕರೆಕ್ಟ್. ಅಷ್ಟೊಂದು ಇರುವಂತದ್ದು ಕಳೆದ ವರ್ಷದಿಂದ ಒಂದ್ ಸೆಲೆಬ್ರೇಷನ್ ನೋಡ್ತಾ ಇಲ್ಲ. ಸಿಕ್ಕಾಪಟ್ಟೆ ಅಭಿಮಾನಿಗಳು ಮಿಸ್ ಮಾಡ್ಕೊಳ್ತಾ ಇದಾರೆ. ಒಂದ್ಸರಿ ಲಾಸ್ಟ್ ಟೈಮ್ ಅವ್ರ ಒಂದು ಖುದ್ದಾಗಿ ವಿಡಿಯೋ ಮಾಡಿ ಸರಿ ಬರ್ಡೇ ಬೇಡ ಅಂತ ಹೇಳಿದ್ದೆಲ್ಲ. ಈ ಟೈಮಲ್ಲಿ ಆರೋಗ್ಯ ಬೇರೆ ಸರಿ ಇಲ್ಲದಿರೋ ಕಾರಣ ಈ ಒಂದು ಟೈಮಲ್ಲೂ ಕೂಡ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದಾರೆ ಫ್ಯಾನ್. ನೀವು ಕೂಡ ಒಬ್ಬ ಫ್ಯಾನ್ ಆಗಿ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದಾರೆ ಅವರ ಬರ್ಡೇನ, ಅವರ ನೋಡಕ್ಕೆ, ಅದೆಲ್ಲ ಎಷ್ಟು ಮಿಸ್ ಆಗ್ತಾ ಇದೆ ಅಂತ. ಆಕ್ಚುಲಿ ನಿಮಗ್ ಗೊತ್ತಿಲ್ಲ, ನಾನು ಒಂದ್ಸತಿ ಹಿಂಗೇನೆ ಬರ್ತ್ಡೇ ಅಂತ ಅಂದಾಗ ಎಲ್ಲಾರು ಕ್ಯೂ ಅಲ್ಲೆಲ್ಲ ನಿಂತಿರ್ತಾರಲ್ಲ, ದೂರದಿಂದ ಈಗ ನೋಡ್ಬಿಟ್ಟು ಈ ಕ್ಯೂ ಅಲ್ಲಿ ನಾನು ಹೋಗಕ್ಕಾಗಲ್ಲ ಅಂತ ವಾಪಸ್ ಬಂದಿರೋದಿದೆ. ಓಕೆನಾ? ಮತ್ತೆ ಇನ್ನೊಂದೇನಂದ್ರೆ, ನಾವ್ ಒಂದ್ಸತಿ ಆರ್ಟಿಸ್ಟ್ ಝೋನಿಗೆ ಅಂತ ಬಂದಾಗ ನಾರ್ಮಲ್ ಫ್ಯಾನ್ ತರ ಬಿಹೇವ್ ಮಾಡೋದು ಕೆಲವೊಂದ್ ಜಾಗದಲ್ಲಿ ಕಷ್ಟ ಆಗ್ಬಿಡುತ್ತೆ. ಸೊ ಇದು ಕೆಲವು ವರ್ಷಗಳ ಹಿಂದೆ ಆಬ್ವಿಯಸ್ಲಿ RR ನಗರ. ಸೊ ಎಲ್ಲಿ ಇರ್ತಾರೆ ಅಥವಾ ಎಲ್ಲಿ ಜನ ಸೇರ್ತಾ ಇದಾರೆ ಅನ್ನೋದ್ರ ಇನ್ಫಾರ್ಮೇಶನ್ ಸುಲಭವಾಗಿ ಸಿಕ್ಬಿಡುತ್ತೆ. ಸೊ ಹಿಂಗೆಲ್ಲ ಹಿಂಗೆ ದೂರದಿಂದ ನೋಡ್ಕೊಂಡು, ಆ ವಿರಾಟ್ ಸಿನಿಮಾದಲ್ಲೂ ಹಂಗೆ ಆಗಿತ್ತು. ನಾನು ಅವಾಗ ಒಂದ್ಸತಿ ಸಿನಿಮಾ ಮುಹೂರ್ತ ನಮ್ಮ ಬಾಸು ಅಂತ ಹಿಂಗ್ ನೋಡ್ಕೊಂಡು, ಅದ್ರಲ್ಲೂ ಏನಂತಂದ್ರೆ ಡಬಲ್ ಧಮಾಕ ತರ ಅವತ್ತು ಮುಹೂರ್ತಕ್ಕೆ ಸುದೀಪ್ ಸರ್ ಇದ್ರು, ದರ್ಶನ್ ಸರ್ ಇದ್ರು. ಸೊ ಮುಹೂರ್ತ ನಡೆದಿದ್ದ ಕಾರಣದಿಂದ ಸ್ಟೇಜ್ ಮೇಲೆ ಆಹಾ ಅಂತ ಇಬ್ರು ವೈಟ್ ಶರ್ಟ್ ಹಾಕೊಂಡಿದ್ರು, ಅಂತ ನೋಡ್ಕೊಂಡು ಖುಷಿಯಾಗಿ ನಾನು ಬಂದಿರೋಂಥದ್ದಿದೆ. ಬಟ್ ಏನಂತಂದ್ರೆ ಅವಾಗ ಹೋಗಿ ನಾನು ಫೋಟೋ ತಕೊಳ್ತೀನಿ ಅನ್ನೋಷ್ಟು ಧೈರ್ಯನೂ ಇಲ್ಲ, ಏನಿಲ್ಲ. ಐ ವಾಸ್ ವೆರಿ ನ್ಯೂ ಟು ಇಂಡಸ್ಟ್ರಿ. ಆಗ್ಬೇಕು ಸುಮ್ನೆ ಬೈದಿದ್ಬಿಟ್ರೆ ಆಮೇಲೆ ಕಳ್ಸ ಅಂತ ಅಂದ್ಬಿಟ್ರೆ ಅಂತ. ಪಾಪ ಅವ್ರು ಯಾವತ್ತೂ ಹಂಗ್ ಮಾಡಲ್ಲ. ಇವನ್ ಸುದೀಪ್ ಸರ್ ಆತರ ಮಾಡಿದ್ದು ನಾನು ಎಲ್ಲೂ ಕೇಳಿಲ್ಲ, ನೋಡಿಲ್ಲ. ದರ್ಶನ್ ಸರ್ ಆ ತರದ್ದೆಲ್ಲೂ ಮಾಡಿದ್ದು ಕೇಳಿದ್ದು ನೋಡಿಲ್ಲ. ಸೊ ಇಟ್ ವಾಸ್ ಲೈಕ್ ಒಂಥರ ಆ ಇನ್ನರ್ ಭಯ, ಫಿಯರ್ ಅದೇನಿರುತ್ತೆ ಅದು ಹೋಗಿರ್ಲಿಲ್ಲ. ಅದೆಲ್ಲ ಆದ್ಮೇಲೆ ಅದೇನೆ ಈ ಗುಂಪಲ್ಲೆಲ್ಲ ನಮಗ್ ಹಂಗ ಹೋಗಕ್ಕಾಗಲ್ಲ ಅಂತ ಒಂದು ಕನ್ಕ್ಲೂಷನ್ ಬಂದಂತದ್ದು. ಬಟ್ ಇವತ್ತಿಗೂ ಅವ್ರು ಹೇಳಿರುವಂತ ಒಂದೇ ಒಂದು ಮಾತುಗೋಸ್ಕರ ಪ್ರತಿ ಫ್ಯಾನ್ಸ್ನು ಕೂಡ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ತೀನಕ್ಕ. ಅಂದ್ರೆ ಇವಾಗ ನಾನು ಪ್ರತಿಯೊಬ್ರು ನನ್ ಕಾಲಲ್ಲಿ ಸಿಕ್ಕಿರೋದ್ರಿಂದ ಅಥವಾ ನಮ್ಮ ಆಫೀಸ್ ನಂಬರ್ ಕಾಲ್ ಮಾಡಿರೋದ್ರಿಂದ, ಡಿಸ್ಟ್ರಿಬ್ಯೂಷನ್ ಬಗ್ಗೆ ಕೇಳಿರೋದ್ರಿಂದ, ಒಂದಷ್ಟು ಡಿಸ್ಕಷನ್ಸ್ ಆದ್ಮೇಲೆ ಐ ರಿಯಲೈಸ್ ದಟ್ ಅವರ ಒಂದು ಮಾತು ವೇದವಾಕ್ಯ ಆಗಿದೆ. ನನಗ್ 4 ಅಕ್ಕಿ ಮುಟ್ಟ ಆಗತ್ತಾ, ನಾನು ಅಷ್ಟೇ ತಗೊಂಡ್ಬರ್ತೀನಿ. ನನ್ನ ಕೈಲಿ ಒಂದೇ ಆಗತ್ತಾ, ನಾನು ಅಷ್ಟೇ ತಗೊಂಡ್ಬರ್ತೀನಿ. ನಾನ್ ಮಾಡ್ತೀನಕ್ಕ, ನೀವ್ ಎಲ್ಲಿರ್ತೀರಾ ಹೇಳಿ, ನಾವೆಲ್ಲರೂ ಒಟ್ಟಿಗೆ ಸೇರ್ಕೊಂಡ್ ಮಾಡೋಣ, ಆ ಜೋಶ್ ಇದೆ. ಮತ್ತೆ ಈಗ 13th ರಿಲೀಸ್ ಅಂತ ಅಂದ್ರೆ 12ನೇ ತಾರೀಕು ನಾನು ಎಲ್ಲಿ ಬರ್ಬೇಕು ಹೇಳಕ್ಕ, ಕಟ್ಔಟ್ ಕಟ್ಟಕ್ಕೆ, ಹಾರ ಹಾಕಕ್ಕೆ, ನಾನು ಏನ್ ಮಾಡಕ್ ಬರ್ಬೇಕು ಹೇಳಕ್ಕ. ಈ ಝೋನ್ ಇದೆಯಲ್ಲ, ದಟ್ ಈಸ್ ವಾಟ್ ವಿ ವಾಂಟ್ ಇನ್ ಲೈಫ್. ನಾವ್ ಅಚೀವ್ ಮಾಡಿದ್ರೆ ಹಂಗ ಅಚೀವ್ ಮಾಡ್ಬೇಕು, ಜನನ್ ಸಂಪಾದನೆ ಮಾಡ್ಬೇಕು. ಆ ಜನ ಬಂದು ನಮಗೋಸ್ಕರ, ಇನ್ ಕೆಲವ್ರಂತೂ ಬಾಸ್ಗೋಸ್ಕರ ನಾನು ಪ್ರಾಣ ಕೊಡ್ತೀನಿ ಹೇಳಕ್ಕ ಅಂತಾರ. ಅಯ್ಯೋ ನನಗೆ ಹಿಂಗಾಗ್ಬಿಡುತ್ತೆ ಅಂತಂದ್ರೆ, ನಾನ್ ನಿಜವಾಗ್ಲೂ ನಾರ್ಮಲ್ ವ್ಯಕ್ತಿಗಳ ಹತ್ರನೇ ಮಾತಾಡ್ತಿದ್ದೀನ ಅನ್ನೋ ಒಂದು ಡೌಟ್ ಬಂದ್ಬಿಡತ್ತೆ. ಯಾಕಂದ್ರೆ ಅವ್ರು ತೋರ್ಸೋಂತ ಅಭಿಮಾನ, ಇವಾಗ ನಾವೇನು, ನಾನು ಅವ್ರ ಅಭಿಮಾನಿ ಅಂತ ನನಗೆ ಹೇಳ್ಕೊಳಕ್ ಒಂದ್ ಜಾಗ ಇದೆ, ನಾನು ಒಂದಷ್ಟು ಜನಕ್ಕೆ ಹೇಳ್ಕೊತೀನಿ, ಧೈರ್ಯವಾಗಿ ಓಡಾಡ್ತೀನಿ, ನಾನ್ ಈ ತರ ಫ್ಯಾನು. ಬಟ್ ಆ ತರ ಫ್ಯಾನ್ಗಳನ್ನ ನೋಡ್ಬಿಟ್ರೆ ನಮ್ ತಲೆ ಕೆಟ್ಟೋಗ್ಬಿಡುತ್ತೆ. ವಿ ಆರ್ ನಥಿಂಗ್ ಇನ್ ಫ್ರಂಟ್ ಆಫ್ ದೆಮ್. ಲಿಟ್ರಲಿ ಅಂದ್ರೆ ನಾನೊಬ್ಬ ಅಭಿಮಾನಿಯಾಗಿ ನಾನು ಸಿನಿಮಾ ರಿಲೀಸ್ ಮಾಡ್ತೀನಿ, ಫಾರ್ ಮಿ ಇಟ್ಸ್ ಅ ವೆರಿ ಬಿಗ್ ಡೀಲ್. ಇಟ್ಸ್ ಹೆಂಗಂತಾರೆ, ಒಂದು ನಾನು ಆ ಡಿಸ್ಟ್ರಿಬ್ಯೂಷನ್ಸ್ ತಗೊಳೋದಕ್ಕಾಗಿರ್ಬೋದು, ಅದನ್ನ ಒಂದು ಕಾಂಟೆಂಟ್ ತಗೊಳಕ್ಕಾಗಿರ್ಬೋದು, ಐ ಹ್ಯಾವ್ ಟು ಸ್ಪೆಂಡ್, ಐ ಹ್ಯಾವ್ ಟು ಒಂದೊಂದು ಎಲ್ಲಾರನ್ನು ಕಂಡಿಡಿಬೇಕು, ಹುಡುಕ್ಬೇಕು, ಅವ್ರಿಗೆ ಕೊಡ್ಬೇಕು, ಅವ್ರ ಹತ್ರ ತಗೋಬೇಕು, ಎಲ್ಲಾನು ಜೋಡಿಸ್ಬೇಕು ಟುಗೆದರ್, ಅಂಡ್ ದೆನ್ ವಿ ಹ್ಯಾವ್ ಟು ಏನಂತಾರೆ ಟೆಲಿಕಾಸ್ಟ್ ಇನ್ ಸಮ್ ಥಿಯೇಟರ್ಸ್, ಅದಕ್ಕೆ ನಾವು ಏನ್ ಮಾಡ್ಬೇಕು, ಈ ತರದ್ದೆಲ್ಲ ಇರುತ್ತೆ. ಇಟ್ ಈಸ್ ಅ ವೆರಿ ಬಿಗ್ ಡೀಲ್. ಕಾಂಟ್ಯಾಕ್ಟ್ಸ್ ಇಲ್ಲದೆ ಹೋದ್ರೆ ಯು ಕ್ಯಾನ್ ರಿಯಲಿ ಡೂ ನಥಿಂಗ್. ಸೊ ಆ ತರ ಇರೋಂಥ ಸಿಚುವೇಶನ್ ಅಲ್ಲಿ ನಾನ್ ಎಲ್ಲೋ ಇದ್ದೀನಿ, ಅವ್ರೆಲ್ಲೋ ಇದಾರೆ, ಅವ್ರು ಬಂದ್ಬಿಟ್ಟು ನಾನ್ ನಿಂತ್ಕೋತೀನಿ ಹೇಳಕ್ಕ, ಏನ್ ಮಾಡ್ಬೇಕು ಹೇಳಕ್ಕ, ಏನ್ ಮಾಡೋಣ ಹೇಳಕ್ಕ ಅಂತಾರೆ. ಲೈಕ್ ಅಂತ ಅಭಿಮಾನಿಗಳನ್ನ ಪಡ್ಕೊಂಡಿರುವಂತ ದರ್ಶನ್ ಸರ್ ನಿಜವಾಗ್ಲೂ ಪುಣ್ಯವಂತರು. ಅವ್ರನ್ನ ಆರಾಧಿಸ್ತಿರುವಂತ ನಾವೆಲ್ಲರೂ ಪುಣ್ಯವಂತರು. ಎಸ್ ಮಾತಿನ ಮಧ್ಯದಲ್ಲಿ ಒಂದು ಹೇಳಿದ್ರಿ, ವಿರಾಟ್ ವೇದಿಕೆಯಲ್ಲಿ ದರ್ಶನ್ ಸರ್ ಸುದೀಪ್ ಸರ್ ಒಟ್ಟಿಗೆ ಕಾಣಿಸ್ಕೊಂಡ್ರು, ಅದೆಷ್ಟು ಖುಷಿ ಆಯ್ತು ಅಂತ ನೀವು ಹೇಳಿದ್ರಿ. ಆ ತರ ಇಬ್ರು ಜೊತೆ ಆಗಿರಕ್ಕೆ ಖುಷಿ ಪಡೋದು ಸಿಕ್ಕಾಪಟ್ಟೆ. ಇಬ್ರು ಫ್ಯಾನ್ಸ್ ಗಳು ಕಾಯ್ತಾ ಇದಾರೆ, ಯಾವಾಗ ಆಗುತ್ತೆ ಅಂತ. ಸಮ್ ಒಳ್ಳೆ ಫ್ಯಾನ್ಸ್ ಗಳು ಅದನ್ನ ವೇಟ್ ಮಾಡಿದಾಗ, ಅದ್ರಲ್ಲಿರುವಂತ ಕೆಲವೊಂದು ಫ್ಯಾನ್ಸ್ ಗಳು ಇತ್ತೀಚೆಗೆ ಆದಂತ ಕೆಲವೊಂದು ಘಟನೆ ಆಗಿರ್ಬೋದು, ಇವ್ರು ಎತ್ತುತ್ತಾ ಇದಾರೆ, ಇವ್ರು ಎತ್ಕಟ್ತಾ ಇದಾರೆ, ಹಂಗೆ ಮತ್ತೆ ವಾರ್ಗಳು ಶುರು ಆಯ್ತು ಅಂತ ಅವ್ರೇನೋ ಮಾತಾಡಿರ್ತಾರೆ, ಇನ್ನೊಂದೇನೋ ಅನ್ಕೊಂಡು ನಮಗೆ ಹೇಳ್ತಿದ್ದಾರೆ ಅಂತ ಇವ್ರು. ಆ ತರದ್ದೆಲ್ಲ ಆದಾಗ ಮತ್ತೆ ಆ ಒಂದು ಮಿಸ್ಕಮ್ಯುನಿಕೇಶನ್ ಎಷ್ಟರ ಮಟ್ಟಿಗೆ ಡಿಸ್ಟರ್ಬ್ ಮಾಡ್ಬೋದು ಮತ್ತೆ ಆ ಫ್ಯಾನ್ಸ್ ಗಳನ್ನ, ತಣ್ಣಗಾಗಿರೋ ಆ ಒಂದು ಫ್ಯಾನ್ ವಾರ್ಗಳನ್ನ ಮತ್ತೇನೋ ಒಂಥರ
ಪ್ರಚೋದನೆ ಫ್ಯಾನ್ ವಾರ್ಸ್ ಇವಾಗೆಲ್ಲ ಏನ್ ನಿನ್ನೆ ಮೊನ್ನೆ ಬಂದವರೆಲ್ರು ಫ್ಯಾನ್ ವಾರ್ ಮಾಡ್ಬೇಡಿ ಅಥವಾ ಫ್ಯಾನ್ ವಾರ್ ನಡೀತಾ ಇದೆ ಅಂತೆಲ್ಲ ಹೇಳ್ತಾ ಇದಾರೆ ಸ್ಟಾರ್ಗಳು ಇವರು. ಸೊ ಸ್ಟಾರ್ಗಳದ್ದು ಫ್ಯಾನ್ಸ್ ಅವಾಗ ಕಿತ್ತಾಡ್ತಿರ್ತಾರೆ, ಅವ್ರವ್ರೆ ತಣ್ಣಗಾಗ್ತಾರೆ. ಅಂದ್ರೆ ಇಲ್ಲಿ ಏನಾಗತ್ತೆ ಅಂತಂದ್ರೆ ಪಾಪ ಅವ್ರಿಬ್ರದ್ ಏನು ಇರೋದೇ ಇಲ್ಲ. ಈಗ ಸುದೀಪ್ ಸರ್ ಆಗಿರ್ಬೋದು, ದರ್ಶನ್ ಸರ್ ಆಗಿರ್ಬೋದು, ಅವ್ರವ್ರು ಏನ್ ಮಾತಾಡಿದಾರತ್ತೆ ಅವ್ರಿಗೆ ಗೊತ್ತಿರುತ್ತೆ, ಅವ್ರ ಸುತ್ತ ಇರೋರ್ಗ್ ಗೊತ್ತಿರುತ್ತೆ. ಎಲ್ಲೋ ದೂರದಲ್ಲಿ ನೋಡ್ತಿರೋಂಥವ್ರಿಗೆ ಗೊತ್ತಿರಲ್ಲ. ಇವಾಗ ನನಗೆ ಒಂದು ರೆಡ್ ಕಲರ್ ಇಷ್ಟ ಅನ್ನೋ ಕಾರಣಕ್ಕೆ ದರ್ಶನ್ ಸರ್ ರೆಡ್ ಕಲರ್ ಇಷ್ಟ ಇಲ್ಲ ಅಂತ ಅನ್ಬಿಟ್ಟು ನಾನು ಫ್ಯಾನ್ ವಾರ್ ಮಾಡಕ್ಕಾಗಲ್ಲ. ಪೀಪಲ್ ಆರ್ ಟೇಕಿಂಗ್ ಇಟ್ ಇನ್ ದಟ್ ಕನ್ಸಿಡರೇಷನ್. ಗುರು ಅವ್ರಿಗೆ ಏನ್ ಇಷ್ಟನೋ ಅವ್ರು ಅದನ್ನ ಮಾಡ್ತಾರೆ. ಅವ್ರಿಗೊಂದು ಪರ್ಸನಲ್ ಲೈಫ್ ಅನ್ನೋದು ಇದ್ದೇ ಇರುತ್ತಲ್ಲ. ಪರ್ಸನಲ್ ಲೈಫ್ ನಲ್ಲಿ ತಾನೇ ಒಬ್ರು ಫ್ರೆಂಡು, ಒಬ್ರು ಇಷ್ಟ ಇಲ್ಲ, ಒಬ್ರು ಇಷ್ಟ ಅನ್ನೋದು ಬರುತ್ತೆ. ಸಿನಿಮಾ ಲೈಫ್ ನಲ್ಲಿ ಯಾಕೆ ಬರುತ್ತೆ ಇಷ್ಟ ಇಲ್ಲ ಅಂತ? ಸಿನಿಮಾ ಕೊಟ್ವಿ, ಸಿನಿಮಾ ನೀವು ನೋಡಿದ್ರಿ, ಇಲ್ಲಿ ಮುಗೀತು. ಸಿನಿಮಾನ ಆರಾಧಿಸೋರ್ ಲಿಸ್ಟ್ ಬೇರೆ ಆಯ್ತು ಅಂತಂದ್ರೆ ಅವ್ರದೊಂದು ಪರ್ಸನಲ್ ಲೈಫ್ ಇರುತ್ತೆ. ಒಬ್ರು ಇಷ್ಟ ಆಗೋದಕ್ಕೂ ಕಾರಣ ಇರುತ್ತೆ, ಒಬ್ರು ಇಷ್ಟ ಆಗದೆ ಇರೋದಕ್ಕೂ ಕಾರಣ ಇರುತ್ತೆ. ಅವ್ರವ್ರೇ ಕ್ಲಿಯರ್ ಆಗಿರ್ಬೇಕಾದ್ರೆ ನಾವ್ಯಾರೋ ಫ್ಯಾನ್ಸ್ ಅನ್ನೋ ಹೆಸರಿನಲ್ಲಿ ಇನ್ನೇನೋ ಮಾಡೋದು ತುಂಬಾ ದೊಡ್ಡ ಅಪರಾಧ. ಆಕ್ಚುಲಿ ಯಾರ್ ಫ್ಯಾನ್ಸ್ನು ಏನು ಮಾಡಕ್ ಹೋಗ್ಬಾರ್ದು. ಅದೇ 100 ಜನ ಫ್ಯಾನ್ ಇರೋರು ಫ್ಯಾನ್ ವಾರ ಅಂತಾರೆ, 1,00,000 ಜನ ಫ್ಯಾನ್ ಇರೋರು ಫ್ಯಾನ್ ವಾರ ಅಂತಾರೆ. ಈ ತರದೆಲ್ಲ ನಡೀತಾ ಇದೆ ಇವಾಗ. ಸೊ ದ ಕ್ವಾಲಿಟಿ ಆಫ್ ಸಿನಿಮಾ ಇಂಡಸ್ಟ್ರಿ ಇಸ್ ಕಮಿಂಗ್ ಡೌನ್ ಅನ್ನೋ ತರ ಒಂದು ಫೀಲ್ ತಂದು ಕೊಟ್ಬಿಡುತ್ತೆ ವೆನ್ ವಿ ಸಿ ರ್ಯಾಂಡಮ್ಲಿ. ಅಂದ್ರೆ ಯಾರು ಏನ್ ಪೋಸ್ಟ್ ಮಾಡ್ತಾರೋ ಗೊತ್ತಿಲ್ಲ, ನಾವು ಸುಮ್ನೆ ರ್ಯಾಂಡಮ್, ನಮಗ್ ಸಂಬಂಧನೇ ಇರಲ್ಲ. ನಾವೆಲ್ಲೋ ಒಂದು ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕುತ್ಕೊಂಡು ಸ್ಕ್ರಾಲ್ ಮಾಡ್ತಾ ಮಧ್ಯದಲ್ಲಿ ಬಂದಿದ್ದನ್ನ ನೋಡ್ತಾ ನಾವು ಕಮೆಂಟ್ ಮಾಡ್ತೀವಿ. ಏನಕ್ ಮಾಡ್ಬೇಕು? ಆಕ್ಚುಯಲ್ ಫ್ಯಾನ್ಸ್ ಯಾರನ್ನೂ ಅದನ್ನ ಮಾಡಲ್ಲ. ಸುದೀಪ್ ಸರ್ ಫ್ಯಾನ್ಸ್ ಆಗ್ಲಿ, ದರ್ಶನ್ ಸರ್ ಫ್ಯಾನ್ಸ್ ಆಗ್ಲಿ, ಯಶ್ ಸರ್ ಫ್ಯಾನ್ಸ್ ಆಗ್ಲಿ, ಅಪ್ಪು ಅವ್ರ ಫ್ಯಾನ್ಸ್ ಆಗ್ಲಿ, ಯಾರ್ ಫ್ಯಾನ್ಸ್ ಬಂದ್ಬಿಟ್ಟು ಅವ್ರ ದೇವ್ರನ್ನ ಯಾರು ಅವ್ರು ಬಿಟ್ಕೊಡಲ್ಲ. ಆ ತರ ಇದ್ದೇ ಇರುತ್ತೆ. ಅವ್ರನ್ನ ಅವ್ರು ಆರಾಧಿಸ್ತಾರೆ, ಮತ್ತೆ ಅವ್ರು ಹೆಂಗಿರ್ತಾರೋ ಹಂಗಿರೋದಕ್ಕೆ ಇಷ್ಟ ಪಡ್ತಾರೆ. ಇವಾಗ ಅವ್ರ ಫ್ಯಾನ್ಸ್ ನ ಯಾರ್ ಫ್ಯಾನ್ಸ್ ಬೈತಾ ಇಲ್ಲ ಅನ್ಬೇಕಾದ್ರೆ ನಾವುಗಳು ಫ್ಯಾನ್ಸ್ ಆಗಿದ್ಕೊಂಡು ನಾವ್ ಇನ್ನೊಬ್ರನ್ನ ಬೈಯೋದ್ ತಪ್ಪಾಗತ್ತೆ. ಪದಗಳನ್ನ ಬಳಸಬಾರ್ದು, ಅಂತವ್ ಮಾಡಕ್ ಹೋಗ್ಬಾರ್ದು. ಸಂಬಂಧ ಇರಲ್ಲ. ಏನಕ್ಕೆ ಕಮೆಂಟ್ ಮಾಡೋದ್ ಫ್ರೀ ಅಂತ ಹೇಳಿ ಮಾಡ್ತಿರ್ತಾರೆ ಅಷ್ಟೇನೆ. ದುಡ್ಡು ಕೊಟ್ಟು ಮಾಡ್ರಿ ಅಂದ್ರೆ ಯಾರು ಏನ್ ಮಾಡಕ್ ಬರಲ್ಲ. ಅಟ್ ಲೀಸ್ಟ್ ಪರ್ಸೆಂಟೇಜ್ ಆದ್ರೂ ಕಡಿಮೆ ಆಗುತ್ತೆ. ರಿಚ್ ರಾಂಗ್ ಕಮೆಂಟ್ಸ್ ಇರುತ್ತೆ. ಈ ಮಧ್ಯದಲ್ಲಿ ನೀವು ಹೇಳಿದಕ್ಕೆ ನನಗೆ ಫ್ಯಾನ್ಸ್ಗಳು ಬಂದ್ಬಿಟ್ಟು ಸ್ಟಾರ್ಸ್ಗಳಿಗೆ ಆರಾಧಿಸ್ತಾರೆ ಅಂತ ಹೇಳಿದಕ್ಕೆ ಇತ್ತೀಚೆಗೆ ನಡೆದಂತ ಒಂದ್ ಘಟನೆ ನೆನಪಾಗುತ್ತೆ. ಒಬ್ರು ನಿರ್ಮಾಪಕರು ಕನಕಪುರ ಶ್ರೀನಿವಾಸ್ ಅವರು ಇತ್ತೀಚೆಗೆ ಹೇಳಿದಂತ ಒಂದಷ್ಟು ಮಾತುಗಳು, ಒಂದಷ್ಟು ದುಡ್ಡು ಕೊಟ್ಟಿದ್ದೀನಿ ಅಪ್ಪು ಸರ್ಗೆ, ದೇವ್ರೆ ಬೇಗನೆ ಕರ್ಕೊಂಡ್ಬಿಟ್ಟ ಅಲ್ಲಾದ್ರೂ ಚೆನ್ನಾಗಿರ್ಲಿ ಅಂತ ಹೇಳಿದ ಮಾತಾಗಿರ್ಬೋದು. ಇನ್ನ ದರ್ಶನ್ ಸರ್ಗೆ ಒಂದಷ್ಟು ನಾನು ದುಡ್ಡು ಕೊಟ್ಟಿದ್ದೀನಿ, ಈಗ ಜೈಲಲ್ಲಿ ಕೂತಿದ್ದಾರೆ ಅಂತ ಹೇಳಿದ ಒಂದು ಮಾತಾಗಿರ್ಬೋದು. ಸಿಕ್ಕಾಪಟ್ಟೆ ನೋವಿದೆ ಅವ್ರ ಫ್ಯಾನ್ಸ್ಗಳಿಗೆ, ಯಾಕೆ ಹಂಗೆ ಮಾತಾಡಿದ್ರು ಏನು ಅಂತ. ಸೊ ಅದ್ರ ಬಗ್ಗೆ ಏನಾದ್ರು ಕಮೆಂಟ್ ಮಾಡುವಂತ? ಫಸ್ಟ್ ಆಫ್ ಆಲ್ ಅವ್ರು ಯಾಕೆ ಹೇಳಿದ್ರು ಅಂತ ನಮಗ್ ಗೊತ್ತಿರಲ್ಲ. ಕೇಳಿಸ್ಕೊಂಡಿರೋರ್ಗೆ ಎಷ್ಟು ಟೆಲಿಕಾಸ್ಟ್ ಆಗಿರುತ್ತೋ ಅಷ್ಟನ್ನ ಮಾತ್ರ ಕೇಳಿಸ್ಕೊಂಡಿರ್ತಾರೆ. ಅದ್ರ ಹಿಂದೆನೋ ಮುಂದೆನೋ ಏನೋ ಒಂದ್ ಮಾತಾಡಿರ್ತಾರೆ, ಅದು ನಮಗ್ ಗೊತ್ತಿರಲ್ಲ. ಗೊತ್ತಿಲ್ದಿರ ಮಾತಾಡೋದು ತಪ್ಪಾಗುತ್ತೆ. ಐ ಡೋಂಟ್ ವಾಂಟ್ ಟು ಕಮೆಂಟ್ ಎನಿಥಿಂಗ್ ಆನ್ ದಿಸ್ ಬಿಕಾಸ್ ಮ್ಯಾಟರ್ ಗೊತ್ತಿಲ್ಲ ನನಗೆ. ಇನ್ನೊಂದು, ಅವ್ರೇನಾದ್ರೂ ಹೇಳಿದ್ದಾರೆ ಅಂತಂದ್ರೆ ಅವ್ರು ಅದ್ರ ಹಿಂದೆ ಏನೋ ಒಂದ್ ಇರುತ್ತೆ ಮ್ಯಾಟ್ರ್. ಅವ್ರು ಒಳ್ಳೆತನದಲ್ಲಿ ಹೇಳಿದ್ರು ಕೆಟ್ಟತನದಲ್ಲಿ ಹೇಳಿದ್ರು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಏನೋ ವಿಷಯ ಇರುತ್ತೆ. ಆ ವಿಷಯ ಯಾವಾಗ್ಲೂ ನನಗೆ ಹೆಂಗೆ ಅಂತಂದ್ರೆ 2 sides ಆಫ್ ಕಾಯಿನ್ ಇರುತ್ತೆ. ಸೊ 2 ಸೈಡ್ ಆಫ್ ಸ್ಟೋರಿ ಕೇಳ್ದೆ ಕನ್ಕ್ಲೂಷನ್ ಬರಕ್ ಆಗಲ್ಲ. ಸಂಬಂಧ ಇಲ್ದಿರೋ ಅಂತ ಬೇರೆ ಇನ್ಯಾರೋ ಕಮೆಂಟ್ ಅಲ್ಲಿ ಇನ್ನೇನೋ ಹೇಳೋದ್ ತಪ್ಪಾಗತ್ತೆ. ಅವ್ರದ್ದೇನಿದೆಯೋ ಅವ್ರವ್ರು ಸಾಲ್ವ್ ಮಾಡ್ಕೋತಾರೆ. ಆಬ್ವಿಯಸ್ಲಿ ಅಪ್ಪು ಸರ್ ಜೊತೆ ಏನ್ ಸಾಲ್ವ್ ಮಾಡ್ಕೊಳಕ್ ಆಗಲ್ಲ. ಇನ್ನೊಂದು ಆಡ್ ಮಾಡಿದ್ರು ಅವರು. ಸೊ ಅವಾಗಿನ ಕಾಲದಲ್ಲಿ ಹೆಂಗೆ ಅಂತಂದ್ರೆ ಅಭಿಮಾನಿಗಳಿಗೆ ಸ್ಟಾರ್ಸ್ ಗಳು ಅಷ್ಟು ಈಸಿಯಾಗಿ ಸಿಗ್ತಾ ಇರ್ಲಿಲ್ಲ ಅನ್ನೋ ಒಂದು ಮಾತು ಹೇಳಿದ್ರು. ಇವಾಗ ತುಂಬಾ ಚೆನ್ನಾಗಿ ಸಿಗ್ತಾ ಇದಾರೆ. ಸೊ ಹುಡುಗಿರಾಗಿರ್ಬೋದು, ಹೀರೋಯಿನ್ಗಳಾಗಿರ್ಬೋದು, ಇವರೆಲ್ಲರೂ ಹೋಗ್ಬಿಟ್ಟು ಅದ್ಯಾವ್ದೋ ಒಂದು ಶಾಪ್ ಮುಂದೆ ಡ್ಯಾನ್ಸ್ ಮಾಡ್ತಾರೆ, ಅದು ಓಪನಿಂಗ್ ಮಾಡ್ತಾರೆ, ಜನಗಳಿಗೆ ತುಂಬಾ ಹತ್ರವಾಗಿ ಕನೆಕ್ಟ್ ಆಗ್ತಾ ಇದಾರೆ. ಸೊ ಎಲ್ಲ ಅಲ್ಲಲ್ಲೇ ನೋಡಿದಾಗ ಇವ್ರನ್ನ ಸ್ಕ್ರೀನ್ ಮೇಲೆ ಬಂದು ಯಾರು ನೋಡ್ತಾರೆ ಅನ್ನೋದು ಕಮೆಂಟ್ ಕೂಡ ಮಾಡಿದ್ರು. ಓಕೆ, ಸೊ ಇದಕ್ಕೆ ಒಂದ್ ಹೇಳ್ಬೋದು. ಅಂದ್ರೆ ನಾವು ಯಾರು ಹೇಳಿದ್ರು ಅಂತ ಗೊತ್ತಿಲ್ಲ, ಬಟ್ ಓವರ್ ಆಲ್ ಒಂದು ಒಪಿನಿಯನ್ ಅಂತ ಬರೋದಾಯ್ತು ಅಂತಂದ್ರೆ, ನೀವು ಕೆಲಸ ಮಾಡೋದು ಅಥವಾ ನೀವು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡೋದು, ಅದನ್ನ ಪ್ರೆಸೆಂಟ್ ಮಾಡೋದೇನೆ ಜನರ ಜೊತೆ, ಫ್ಯಾನ್ಸ್ ಜೊತೆ ಕನೆಕ್ಟ್ ಆಗೋದಕ್ಕೆ. ನೀವು ಕನೆಕ್ಟೇ ಆಗ್ಲಿಲ್ಲ ಅಂತಂದ್ರೆ ನೀವು ಸಿನಿಮಾ ಯಾಕೆ ಮಾಡ್ಬೇಕು ಮತ್ತೆ? ಆ ತರದ್ದಾಗತ್ತೆ. ಎರಾ ಚೇಂಜ್ ಆಗಿದೆ ಇವಾಗ. ಸೊ ಮೊದ್ಲು ಅವೈಲಬಿಲಿಟಿ ಇರಬಾರ್ದು ಅನ್ನೋದು ಒಂದು ಕಾನ್ಸೆಪ್ಟ್ ಇತ್ತು, ಅದು ಸಕ್ಸಸ್ಫುಲ್ ಆಗ್ತಾ ಇತ್ತು. ಬಟ್ ಇವಾಗ ನಮ್ಮನ್ನೇನಾದ್ರೂ ನಾವು ಪ್ರೆಸೆಂಟ್ ಮಾಡ್ಕೊಳ್ಳಿಲ್ಲ ಜನರ ಮುಂದೆ ಅಂತಂದ್ರೆ ನಾಳೆ ದಿನಕ್ಕೆ ನಮ್ಮನ್ನ ಮರ್ತೋಗ್ಬಿಡ್ತಾರೆ. ಯಾಕಂದ್ರೆ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಅವಾಗ ಎಲ್ಲೋ 10 ಜನ ಆರ್ಟಿಸ್ಟ್ ಇರ್ತಿದ್ರು, ಇವತ್ತಿಗೆ 100 ಅಲ್ಲ 1000 ಆಗಿದ್ದಾರೆ. ಸೊ 10 ಜನ ಆರ್ಟಿಸ್ಟ್ ಇದ್ದಾಗ ಅವ್ರು ನೋಡಿದ್ದು ರೀತಿ ಬೇರೆ ಇರುತ್ತೆ, ಅದು ಸತ್ಯನೇ, ಅದು ಬದಲಾವಣೆ ಇಲ್ಲ. ಬಟ್ ನೀವು 1000 ಜನ ಕಾಂಪಿಟೇಷನ್ ಅಲ್ಲಿ ಇದ್ದಾಗ, ಇಲ್ಲ ನಾನು ಹಿಂಗೆ ಹೈಡ್ ಮಾಡ್ಕೊಂಡಿರ್ತೀನಿ, ಸಿನಿಮಾ ಬಂದಾಗ ನಾನು ಆಚೆ ಬರ್ತೀನಿ ಅಂತಂದ್ರೆ ಅದನ್ನೇ ಬೈತಾರೆ. ಇದು ಇವಾಗ ಚೇಂಜ್ ಆಗಿರುವಂತಹ ಪರಿಸ್ಥಿತಿ. ಆ ಪರಿಸ್ಥಿತಿನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ, ಸೋಷಿಯಲ್ ಮೀಡಿಯಾ ಇರ್ಲಿಲ್ಲ ಅವಾಗ, ಇವಾಗ ಸೋಷಿಯಲ್ ಮೀಡಿಯಾ ಇದೆ. ಇವಾಗ ಸೋಷಿಯಲ್ ಮೀಡಿಯಾ ನೀವು ತೆಗೆದು ಹಾಕ್ತೀರಾ?
ಆಗಲ್ಲ ಅಲ್ವಾ, ಅಂದ್ರೆ ಎರ ಚೇಂಜ್ ಆಗಿದೆ. ನೀವು ಅದು ಚೇಂಜ್ ಆಗಿರೋದನ್ನ ಪಾಸಿಟಿವ್ಲಿ ಎಷ್ಟು ಸಾಧ್ಯನೋ ಅಷ್ಟು ಅಕ್ಸೆಪ್ಟ್ ಮಾಡ್ಕೋಬೇಕು, ಅಂಡ್ ಪಾಸಿಟಿವ್ಲಿ ಎಷ್ಟು ಸಾಧ್ಯನೋ ಅಷ್ಟು ಯುಟಿಲೈಸ್ ಮಾಡ್ಕೋಬೇಕು. ಎನಿ ಫಿಲ್ಮ್ ಪ್ರೊಡ್ಯೂಸರ್ಸ್ ಫಾರ್ ದ್ಯಾಟ್ ಮ್ಯಾಟರ್. ಸೋಷಿಯಲ್ ಮೀಡಿಯಾ ಅನ್ನೋದು ಇವತ್ತಿನ ಏನಂತಾರೆ ಪಬ್ಲಿಸಿಟಿಗೆ ಬೇಕಾಗಿರುವಂತಹ ಮೇಜರ್ ಸ್ಟೆಪ್ ಅಂತ ಇರೋದ್ರಿಂದ ನಾವು ಅದನ್ನ ಇಗ್ನೋರ್ ಮಾಡೋದ್ ಬಿಟ್ಟು ಎನಿ ಪ್ರೊಡ್ಯೂಸರ್ಸ್ ಆರ್ ಎನಿ ಟೀಮ್ ಎಷ್ಟು ಸಾಧ್ಯ, ಯಾಕಂದ್ರೆ ಫಾಸ್ಟೆಸ್ಟ್ ರೀಚಿಂಗ್ ಕಮ್ಯುನಿಕೇಶನ್ ಫಾರ್ಮ್ಯಾಟ್ ಅಂತಂದ್ರೆ ಇವಾಗ ಅದು ಸೋಷಿಯಲ್ ಮೀಡಿಯಾದ ಒಂದು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಆರ್ ಸೋ ಕಾಲ್ಡ್ ಟೆಲಿಗ್ರಾಮ್, ವಿಚ್ ಎವರ್ ಇಸ್ ದ ಮೋಡ್. ಸೊ ಈ ಒಂದು ಸೋಷಿಯಲ್ ಮೀಡಿಯಾ ಅನ್ನೋದಂಥದ್ದು ಏನೇನಿದೆ, ನೀವು ಎಲ್ಲೆಲ್ಲಿ ಪೋಸ್ಟ್ ಅಂತ ಮಾಡ್ಕೋಬಹುದು, ಅದನ್ನ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಯುಟಿಲೈಸ್ ಪಾಸಿಟಿವ್ ಫಾರ್ಮ್ಯಾಟ್ ಅಲ್ಲಿ ಮಾಡ್ಕೊಂಡ್ರೇನೆ ಸಿನಿಮಾದ ರೀಚ್ ಜಾಸ್ತಿ ಸಿಗತ್ತೆ. ನೀವು ಮೊದ್ಲಿನ ತರ ಪಾಂಪ್ಲೆಟ್ ಹಚ್ತಾ ಇಲ್ಲ ಇವಾಗ, ನೀವು ಮೊದ್ಲಿನ ತರ ಸೈಕಲ್ ಅಲ್ಲಿ ಆಟೋದಲ್ಲಿ ಕೂತು ಕೂಗ್ತಾ ಇಲ್ಲ. ದ ಫಾರ್ಮ್ಯಾಟ್ ಇಸ್ ಚೇಂಜ್ಡ್. ಆ ಚೇಂಜ್ ಆಗಿರೋದನ್ನ ನಾವು ಅಡಾಪ್ಟ್ ಮಾಡ್ಕೋಬೇಕು. ನಮ್ಗೆ ಎಷ್ಟು ಪಾಸಿಟಿವ್ಲಿ ಬೇಕೋ ಅಷ್ಟನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಅವೈಲೇಬಿಲಿಟಿ ಅನ್ನೋದು ಇದನ್ನ ನಾನು ಡಿಸ್ಕಸ್ ಮಾಡಿದೀನಿ. ಅಂದ್ರೆ ಮೊದ್ಲು ಈ ತರದಿತ್ತು, ಅದು ವರ್ಕು ಆಗ್ತಾ ಇತ್ತು. ಇವಾಗ ಆ ತರ ಕೂತ್ರೆ ಜನ ಮರ್ತ್ ಬಿಡ್ತಾರೆ, ಆ ಕಡೆ ಕೆಲ್ಸನೂ ಇರಲ್ಲ, ಈ ಕಡೆ ಜನನು ನಮ್ಮನ್ನ ಫ್ಯಾನ್ಸ್ ಅಂತ ಕನ್ಸಿಡರ್ ಮಾಡಲ್ಲ. ಲೈಕ್ ಜನ ನಮ್ಮನ್ಗೇನ್ ಫ್ಯಾನ್ಸ್ ಅಂತ ಇವತ್ತಿಗೆ, ಈಗ ನನ್ ಬಿಗ್ ಬಾಸ್ ಇಂದ ಬಂದ ತಕ್ಷಣ ನನ್ನನ್ನು ಏನ್ ಆರಾಧಿಸಿದ್ದಾರೆ ಅಥವಾ ನನ್ನನ್ನು ಇಷ್ಟಪಟ್ಟಿದ್ದಾರೆ, ನನ್ ಜೊತೆಗೆ ನಿಂತಿದ್ದಾರೆ, ಇವತ್ತಿಗೂ ಇದ್ದಾರೆ ಅವ್ರು ನನ್ ಜೊತೆ, ಬಿಕಾಸ್ ಐ ಆಮ್ ಕನೆಕ್ಟೆಡ್ ಟು ದೆಮ್. ಇವಾಗ ಈ 2 ವರ್ಷದಲ್ಲಿ ನಾನು ಹೇಳ್ತಾ ಇರೋದು ಅಂತದ್ರಲ್ಲಿ ನಾನು ಈ 2 ವರ್ಷ ನಾನು ಇಲ್ಲ ಮನೇಲಿ ಕುತ್ಕೋತೀನಿ, ನನ್ ಸಿನಿಮಾ ಬಂದಾಗ ಮಾತ್ರ ಅಂತ ನಾನು ಬಂದ್ಬಿಟ್ಟಿದ್ರೆ, ಅವತ್ ಕಾಣಿಸ್ದವಳು ಇವತ್ ಕಾಣಿಸಿಲ್ಲ ನೀನು ತರ್ಬಿಟ್ಟೆ ಹೋಗ್ತಾರೆ. ಸೊ ದಿಸ್ ಇಸ್ ವಾಟ್ ಇಸ್ ಟುಡೇಸ್ ಲೈಕ್ ಏನೋ ಸೋಷಿಯಲ್ ಮೀಡಿಯಾ ರನ್ನಿಂಗ್, ಅಥವಾ ನಮಗೆ ಪ್ರೆಸೆಂಟ್ ಅವೈಲಬಿಲಿಟಿ ಅಂತ ಏನಿದೆ ಅಲ್ವಾ. ಅಂಡ್ ಮೋರ್ ಓವರ್ ಇನ್ನೊಂದು ನೀವು ಹೇಳಿದಕ್ಕೆ ನಾನು ಹೇಳ್ತೀನಿ, ಈ ಈವೆಂಟ್ಗೆ ಹೋಗೋದಾಗಿರ್ಬೋದು, ಟೇಪ್ ಕಟ್ ಮಾಡೋದಾಗಿರ್ಬೋದು, ಅಲ್ಲಿ ಡಾನ್ಸ್ ಮಾಡೋಂಥದ್ದಾಗಿರ್ಬೋದು, ಸ್ಟೇಜ್ ಮೇಲೆ ಡಾನ್ಸ್ ಮಾಡೋಂಥದ್ದಾಗಿರ್ಬೋದು, ಇವೆಲ್ಲವೂ ಕೂಡ ಮ್ಯಾಕ್ಸಿಮಮ್ ಪೇಯ್ಡ್ ಇರುತ್ತೆ. ಸೊ ನೋ ಆರ್ಟಿಸ್ಟ್ ವಾಂಟ್ ಟು ಲೂಸ್ ಇಟ್. ಸೊ ಡೆಫಿನೆಟ್ಲಿ ಅವ್ರಿಗೇನೋ ಒಂದು ಜೀವನಕ್ಕೆ ಪಾಸಿಟಿವ್ಲಿ ಆಡ್ ಆನ್ ಆಗ್ತಿದೆ ಅನ್ಬೇಕಾದ್ರೆ ಯಾರು ಅದನ್ನ ಬಿಟ್ಟು ಮನೇಲಿ ಕುತ್ಕೊಳಕ್ ಇಷ್ಟ ಪಡಲ್ಲ. ಸಿಂಪಲ್ ಕಾನ್ಸೆಪ್ಟ್ ಅದು. ಬಟ್ ಎವ್ರಿಬಡಿ ಶುಡ್ ನೋ ಅಷ್ಟೇನೆ. ಎಸ್, ಮತ್ತೆ ಕರಿಯಾಗೆ ವಾಪಸ್ ಬಂದ್ರೆ, ಸೊ ನೀವೇ ಈಗ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಅಂತ ಮಾಡ್ತಾ ಇರೋದು, ಎಷ್ಟು ಥಿಯೇಟರ್ಗಳಿಗೆ ಹೋಗ್ತಾ ಇದೆ, ಸೊ ಎಲ್ಲೆಲ್ಲಿ ನೋಡ್ಬೋದು, ಆಲ್ ಓವರ್ ಕರ್ನಾಟಕನ ಹೆಂಗೆ ಏನು ಅಂತ? ಆಲ್ ಓವರ್ ಕರ್ನಾಟಕ ನೋಡ್ಬೋದು ಕರಿಯಾ ಸಿನಿಮಾನ. ನಾವು ಸಾಧ್ಯ ಆದಷ್ಟು ಮೇನ್ ಥಿಯೇಟರ್ಸ್ ನ ಪಿಕಪ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಬೇರೆ ಕನ್ನಡ ಸಿನಿಮಾಗಳು ಇರೋದ್ರಿಂದ ಯಾವುದೇ ಕನ್ನಡ ಸಿನಿಮಾಗಳಿಗೂ ತೊಂದರೆ ಆಗ್ಬಾರ್ದು. ಅದ್ರ ಜೊತೆಗೆ ನಮ್ಮ ಡಿ ಬಾಸ್ ಬರ್ತ್ಡೇನ ನಾವು ಭರ್ಜರಿಯಾಗಿ ಆಚರಿಸ್ಬೇಕು ಅಂತ ಅನ್ಕೊಂಡು ಈ 13th ಕರಿಯಾ ಸಿನಿಮಾನ ರಿಲೀಸ್ ಮಾಡ್ತಾ ಇದೀವಿ. ಸೊ 13th ರಿಲೀಸ್ ಆಯ್ತು ಅಂತಂದ್ರೆ ಇಡೀ ತಿಂಗಳು ನಮ್ಗೆ ಹಬ್ಬನೇ ಅನ್ನೋ ತರ ಒಂದು ಫೀಲ್ ನಲ್ಲಿ ನಾವಿದೀವಿ. ಎಲ್ಲಾ ಅಭಿಮಾನಿಗಳನ್ನು ಥಿಯೇಟರ್ಗೆ ಬಂದು ಸಿನಿಮಾನ ನೋಡ್ಬೇಕು. ಆಲ್ ಓವರ್ ಕರ್ನಾಟಕ ಅವೈಲೇಬಲ್ ಇರುತ್ತೆ. ಲಿಸ್ಟ್ ಅನ್ನ ನಾನು ಇನ್ಸ್ಟಾಗ್ರಾಮ್ ನಲ್ಲಿ ಶೇರ್ ಮಾಡ್ತೀನಿ, ನೀವು ನೋಡ್ಬೋದು. ಸೊ ಫಸ್ಟ್ ಡೇ ಫಸ್ಟ್ ಶೋ ನೀವೆಲ್ಲ ಅವೈಲೇಬಲ್ ಇರ್ತೀರಾ? ಸೊ ನೀವು ಫ್ಯಾನ್ಸ್ ಪ್ರಸನ್ನ ಮೇ ಬಿ 90%, 99%, ಇನ್ 1% ಅಲ್ಲಿ ಬೇರೆ ಯಾವ್ದಾದ್ರು ಪ್ಲೇಸ್ ಇರುತ್ತೆ. ನಾನು ಎಲ್ಲಾನು ಇನ್ಸ್ಟಾಗ್ರಾಮ್ ನಲ್ಲಂತೂ ಖಂಡಿತವಾಗ್ಲೂ ಅಪ್ಡೇಟ್ ಮಾಡ್ತೀನಿ. ಯಾಕಂದ್ರೆ ಆಸ್ ಐ ಸೆಡ್, ಸೋಷಿಯಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಆಗೋಷ್ಟು ಫಾಸ್ಟ್ ಆಗಿ ಇನ್ ಯಾವ ಮೀಡಿಯಾದಲ್ಲೂ ಸ್ಪ್ರೆಡ್ ಆಗಲ್ಲ. ಸೊ ನನಗಿರುವಂತಹ ಫಾಲೋವರ್ಸ್ ಹೆಚ್ಚು ಕಮ್ಮಿ 5 ಲಕ್ಷ. ಸೊ 5 ಲಕ್ಷ ಜನರಲ್ಲಿ ಅಟ್ಲೀಸ್ಟ್ 50,000 ರೀಚ್ ಆಗುತ್ತೆ. ಆ 50,000 ಜನ ಇನ್ನಷ್ಟು ಜನರಿಗೆ ಶೇರ್ ಮಾಡ್ತಾರೆ ಅನ್ನೋದನ್ನ ನಾನು ನಂಬ್ತೀನಿ. ನಾನು ಅವಾಗ್ಲೇ ಹೇಳಿದಂಗೆ ಆ ಸ್ಕ್ರೀನ್ ಮುಂದೆ ಆ ಎಂಟ್ರಿ ಬಂದಾಗ ಅವನ್ ಕೆಚಾಲೋ ಮಚಾಲೋ ನಾನು ಡ್ಯಾನ್ಸ್ ಮಾಡ್ಬೇಕು ಅನ್ನೋ ಆಸೆ ಖಂಡಿತವಾಗ್ಲೂ ಇದೆ. ಜನ ನೋಡ್ಕೊಂಡು ಯಾರು ಎಷ್ಟು ರ್ಯಾಶ್ ಆಗಿ ಡ್ಯಾನ್ಸ್ ಮಾಡ್ತಿದಾರೆ, ಯಾಕಂದ್ರೆ ನನ್ನ ಕಾಲು ನೋವು ಇರೋದ್ರಿಂದ ನಾನು ಐ ಕ್ಯಾನ್ ನಾಟ್ ಡೈರೆಕ್ಟ್ಲಿ ರನ್ ಎನಿವೇರ್. ಸೊ ಎಲ್ಲಾದ್ರೂ ಅವಕಾಶ ಸಿಕ್ತು ಅಂದ್ರೆ ಸೀಟ್ ಮುಂದೆನೆ ನಿಂತು ಅಲ್ಲಾದ್ರೂ ಡ್ಯಾನ್ಸ್ ಮಾಡ್ತೀನಿ. ಇದಂತೂ ನನ್ನ ಬಹಳ ವರ್ಷದ ಕನ್ಸು. ಯಾಕಂದ್ರೆ ಬೇರೆ ಸಿನಿಮಾಗಳಿಗೆಲ್ಲ ನಾವು ಅಲ್ಲಿ ಹೋಗಿ ಕುತ್ಕೊಂಡು ಇಲ್ಲ ಹಿಂಗ್ ನೋಡ್ಕೊಂಡು ಡ್ಯಾನ್ಸ್ ಅಂತದ್ದು ಮಾಡಕ್ಕಾಗಲ್ಲ. ಬಟ್ ಇದಂತಂದ್ರೆ ಮಾಡ್ಬೋದು. ಒಂದು ಬರ್ತ್ಡೇ ಅನ್ನೋಂತ ಸಂಭ್ರಮ, ಇನ್ನೊಂದು ಎಲ್ಲಾ ಫ್ಯಾನ್ಸು ಹಂಗೇನೆ ರೊಚ್ಚಿಗೆದಿರ್ತಾರೆ. ಸೊ ಆ ಮಧ್ಯದಲ್ಲಿ ನಾನು ಒಂದ್ ಸ್ವಲ್ಪ ಆರಾಮಾಗಿ ಡ್ಯಾನ್ಸ್ ಮಾಡ್ಬೋದು ಅಂತ ಆಸೆ ಪಡ್ತಾ ಇದೀನಿ. ಬಟ್ ದಿಸ್ ಐ ಹ್ಯಾವ್ ಲೈಕ್ ಮಾಡ್ಲೇಬೇಕು ಅಂತ ಒಂದು ಆಸೆ ಇದೆ. ಫೈನಲಿ ಬಂದ್ಬಿಡ್ಲಿ ನಮ್ಮ ಡಿ ಬಾಸ್ ಫ್ಯಾನ್ಸ್ ಗಳಿಗೆ ಅವತ್ತಿನ ದಿನಕ್ಕೆ ಇನ್ವಿಟೇಷನ್, ಅಂಡ್ ಆಲ್ ಓವರ್ ಕರ್ನಾಟಕ ಅವರ ಫ್ಯಾನ್ಸ್ ಗಳೆಲ್ಲ ನೋಡ್ಲಿ ಅನ್ನೋ ಒಂದು ಇನ್ವಿಟೇಷನ್ ಬಂದ್ಬಿಡ್ಲಿ. ಆಲ್ರೆಡಿ ನಿಮ್ಮೆಲ್ರಿಗೂ ಗೊತ್ತೇ ಇದೆ, ನಮ್ಮ ಡಿ ಬಾಸ್ ದರ್ಶನ್ ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಕರಿಯಾ ಸಿನಿಮಾನ ರಿಲೀಸ್ ಮಾಡ್ತಾ ಇದೀವಿ. ಇದೆ ಫೆಬ್ರವರಿ 13ನೇ ತಾರೀಕು ಕರ್ನಾಟಕದ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ನೀವು ಎಲ್ರು ಕೂಡ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ. ಅಂಡ್ ಡಿ ಬಾಸ್ ಅಭಿಮಾನಿಗಳಿಗೆ ಎಲ್ರಿಗೂ ಖುಷಿಯಾಗಿದೆ ಅಂತ ಭಾವಿಸ್ತಾ ಇದ್ದೀನಿ. ರಿಲೀಸ್ ಆಗಿರೋದ್ರಿಂದ ನಾವ್ ಏನ್ ಬೇಕೋ ಎಷ್ಟು ಬೇಕೋ ಎಲ್ಲಾ ಹಬ್ಬನೂ ಮಾಡ್ಬೋದು. ಸೊ ಎಲ್ಲಾ ಥಿಯೇಟರ್ಸ್ಗೂ ವಿಸಿಟ್ ಮಾಡಿ ಡಿ ಬಾಸ್ ಬರ್ತ್ಡೇನ ಊರ್ ತುಂಬಾ ಸೆಲೆಬ್ರೇಟ್ ಮಾಡಿ, ತಿಂಗಳು ಪೂರ್ತಿ ಸೆಲೆಬ್ರೇಟ್ ಮಾಡಿ. ನಮ್ಮನ್ನು ಕೂಡ ನೀವು ತುಂಬಾ ಸಪೋರ್ಟ್ ಮಾಡಿದೀರಾ. ಡಿ ಬಾಸ್ಗೆ ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟೇ ಪ್ರೀತಿನ ನೀವು ನನಗೆ ಶೇರ್ ಮಾಡಿರೋದು ನೋಡಿ ನನಗಂತೂ ಸಿಕ್ಕಾಬಡೆ ಖುಷಿಯಾಗಿದೆ. ಯಾವಾಗ್ಲೂ ನಿಮ್ಮ ಬೆಂಬಲ ಸಹಕಾರ ಹೀಗೆ ಇರ್ಲಿ. ಥ್ಯಾಂಕ್ ಯು ಸೋ ಮಚ್. ವೈಂಡ್ ಅಪ್ ಚೆನ್ನಾಗಿ ಮಾಡ್ತೀರಲ್ಲ ನೀವು. ಸೂಪರ್. ಅಂಡ್ ಪ್ರಸನ್ನ
ಅಲ್ಲ ಇದಕ್ ಮುಂಚೆ ನಾನು ಆಂಕರ್ ಆಗಿದ್ದೆ ಇರ್ಲಿ. ಓಕೆ 13ನೇ ತಾರೀಕು ಪ್ರಸನ್ನ ಸಿಗೋಣ, ನಾವು ಸ್ಕ್ರೀನ್ ಮುಂದೆ ಡ್ಯಾನ್ಸ್ ಮಾಡೋಣ ಅಂಡ್ ನಿಮ್ ಡ್ಯಾನ್ಸ್ ಮಾಡೋದು ಒಂದಷ್ಟು ಕ್ಯಾಪ್ಚರ್ ಮಾಡಿ. ಸೋ ಕ್ಯೂಟ್. ಇಲ್ಲ ದಿಸ್ ಇಸ್ ಇನ್ ಮೈ ಬಕೆಟ್ ಲಿಸ್ಟ್ ಅಂತಾರಲ್ಲ ಆ ತರ ನನ್ಗೆ ಇದೆ, ಯಾವತ್ತಾದ್ರೂ ಒಂದ್ ದಿವಸ ಡಿ ಬಾಸ್ ಸಾಂಗ್ ಗೆ ಮಾಡ್ಲೇಬೇಕು ಅಂತ. ಥ್ಯಾಂಕ್ ಅದು ಯು ಅಂಡ್ ಇಷ್ಟು ನನ್ನ ಫೇವ್ರೆಟ್ ಸಾಂಗ್ ಆಗುತ್ತೆ. ಪಕ್ಕ ಇದೆಯಲ್ಲ ಮಾತಾಡು ಸಾಕು. ಎಸ್ ಇಲ್ಲ ಆಕ್ಚುಲಿ ಲೈಕ್ ರಾಕಿಂಗ್ ಸಾಂಗ್, ಮಾಸ್ ಸಾಂಗ್, ಮಾಸ್ ಮಚ್ಚಲೋ ಮಚ್ಚಲೋ ಹೆಂಗೋಳ ನಿಂಡೋಗಳು ರೌಡಿ ಸಾಂಗ್ ಮಾ. 13ನೇ ತಾರೀಕು. ಸೊ ಡಿ ಬಾಸ್ ಫ್ಯಾನ್ಸ್ ಗಳಿಗೆ ಒಂದು ಹಬ್ಬ ಅಂತ ಹೇಳ್ಬೋದು, ಕರಿಯ ಮತ್ತೆ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ಕೂಡ ಥಿಯೇಟರ್ ಅಲ್ಲಿ ಹೋಗಿ ಫಸ್ಟ್ ಡೇ ಫಸ್ಟ್ ಶೋ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮತ್ತೆ ಸಿಗ್ತೀನಿ. ನೋಡ್ತಾ ಇರಿ ಫಿಲ್ಮ್ ಬೀಟ್ ಕನ್ನಡ.